ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಬೆಳಿಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಬೆಂಕಿ ಕಾಣಿಸ್ತಾ ಇದೆ ಕಣೆ. ಅದೇ ನಿಜನೋ ಭ್ರಮೆನೋ ಒಂದು ಗೊತ್ತಾಗ್ತಾ ಇಲ್ಲ. ಯಾವ ಭ್ರಮೆನೂ ಇಲ್ಲ, ಅವ್ನು ನಿಜವಾಗ್ಲೂ ಬಂದಿದ್ದಾನೆ ನೋಡಿ. ಇವನೇ ಯಾವಾಗಲೇ ಬಂದ? ಅವ್ನು ರಾತ್ರಿನೇ ಬಂದ. ಈ ಮನೆ ಕಡೆ ತಲೆಯಾಗಿ ಮಲ್ಬೇಡ ಅಂದಿದ್ದೆ, ಮತ್ತೆ ಬಂದಿಯೋ ನಾನು ಮಾಡ್ತೀನಿ ಇರೋಕ್ಕೆ. ನಿಂತ್ಕೊಡ್ರಿ ಸಾಕು, ಮಾತಾಡಿದ್ರೆ ಯುದ್ಧಕ್ಕೆ ಹೊರಟ್ಬಿಡ್ತಾರೆ. ಇವತ್ತು ಮಾವನವ್ರು ಹುಟ್ಟಿದ ಹಬ್ಬ, ಅದಕ್ಕೆ ಅವ್ನು ರಾತ್ರಿನೇ ಕೇಕ್ ತೊಗೊಂಬಂದು ಮಾವನವ್ರ ಹತ್ರ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಖುಷಿ ಪಡೋವಾಗ ಮಾಡಿದ್ದಾನೆ. ಹೊಟ್ಬಿಟ್ರಿ ಇವರು ಮಾತಾಡೋಕ್ಕೆ. ಓಹೋ, ನನಗೆ ಗೊತ್ತಿಲ್ಲದಂಗೆ ನೆನ್ನೆ ರಾತ್ರಿ ದೊಡ್ಡ ಸಮಾರಾಧನೆ ನಡೆದಿದ್ಯಾ? ಹೌದು. ನಿಮಗಂತೂ ಹೆತ್ತಪ್ಪನ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ನೋಡ್ರಿ ಅವನನ್ನು ಈ ಮನೆಯಿಂದ ಆಚೆ ಹಾಕಿದ್ರು, ಮಾವನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಅವ್ರು ಹುಟ್ಟಿದ ಹಬ್ಬನ ನೆನ್ಪಿಟ್ಕೊಂಡು ಬಂದು ಹೇಗೆ ವಿಶ್ ಮಾಡಿದ್ದಾನೆ ಅಂತ. ನೀವು ಮಾತ್ರ ಯಾವಾಗಲೂ ದುಡ್ಡು ಅಂತ ಇರಿ. ನನಗೀಗ ಹೋಗಿ ತಿಂಡಿ ಮಾಡಬೇಕು. ನೀವು ಬೆಳಿಗ್ಗೆನೆ ಜಗಳ ಶುರು ಹಚ್ಕೋಬೇಡಿ. ಏನಪ್ಪ ಇವತ್ತು ನಿಮ್ಮ ಬರ್ತ್ಡೇ ಅಂತೆ, ಹೇಳ್ಬೇಕು ತಾನೆ ನೀವು? ಸರಿಯಾಗಿ ಹೇಳಿದ್ರಿ. ಯಾರಾದರೂ ತಮ್ಮ ಹುಟ್ಟಿದಬ್ಬನ ಇವತ್ತು ನಾನು ಹುಟ್ಟಿದಬ್ಬ ಅಂತ ಡಂಗ್ರ ಸಾರ್ಕೋತಾರ? ಸಾರಿನಪ್ಪ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸರ್. ಇವನೇನು ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾನಾ? ಅವನು ಇಲ್ದೇ ಇದ್ರೆ ನಿಮ್ಮ ಬರ್ತ್ಡೇ ನಡೆಯಲ್ವಾ? ಸಂತು, ಯಾಕೆ ಹಾಗೆ ಹೇಳ್ತಿದ್ಯಾ? ಅವನ್ ಬಂದು ನೆನಪು ಮಾಡಿದಕ್ಕೆ ತಾನೆ ಇವತ್ತು ನಿಮ್ಮ ಅಪ್ಪನ ಹುಟ್ಟಿದಬ್ಬ ಅಂತ ಎಲ್ರಿಗೂ ಗೊತ್ತಾಗಿದ್ದು. ಬರ್ತ್ಡೇ ಮುಗೀತು ತಾನೆ, ವಾಪಸ್ ಹೋಗ್ಬೇಕಲ್ವಾ? ಮತ್ತೆ ಯಾಕೆ ಇಲ್ಲ ಇದ್ದಾನೆ? ಅವನಿಗೆ ಇಲ್ಲೇ ಇರು ಅಂತ ಹೇಳಿದ್ ಯಾರು? ಅದು ವೆಂಕಣ್ಣ ಹೊರಡ್ತೀನಿ ಅಂದ, ಅಪ್ಪನೇ ಇದ್ದು ಹೋಗು ಅಂದರು. ಹೇಳ್ತಾರಪ್ಪ, ಹೇಳ್ದೆ ಏನು? ಇಷ್ಟು ದಿವಸ ಈ ಮನೆ ಹಾಳು ಮಾಡಿ ಸಾಕಾಗಿಲ್ಲ, ಇನ್ನೂ ಅವನನ್ನು ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಯಾವಾಗ ಬುದ್ಧಿ ಬರುತ್ತಾ ಇವ್ರಿಗೆಲ್ಲ? ಅಷ್ಟೊತ್ತಲ್ಲಿ ಅವ್ನು ಚಲ್ವಿನ ಕರ್ಕೊಂಡು ಹೇಗ್ರಿ ಹೋಗ್ತಾನೆ? ಇಷ್ಟಕ್ಕೂ ವೆಂಕಿ ಹೇಳ್ದ ನಾನು ಹೊರಟೋಗ್ತೀನಿ ಅಂತ. ನಾವೇ ಅವ್ರು ಏನು ಹೇಳೋದಿಲ್ಲ, ಉಳ್ಕೊಳಪ್ಪ ಅಂತ ಉಳಿಸ್ಕೊಂಡ್ವಿ. ತೋರ್ಸಿದ್ರಲ್ಲ ನಿಮ್ಮ ಬುದ್ಧಿನ. ಹೌದು ಕಣ, ಅವನು ಮಾತ್ರ ಒಳ್ಳೆಯವನು, ನಾನು ಮಾತ್ರ ಕೆಟ್ಟವನು. ಅಷ್ಟೊತ್ತಲ್ಲಿ ಬರಕ್ಕೆ ಗೊತ್ತಾಗತ್ತೆ, ಹೋಗಕ್ಕೆ ಗೊತ್ತಾಗಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.